ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ರಾಜ್ಯದಲ್ಲಿ ತಾಂಡವವಾಡ್ತಿದೆಯಾ ಭ್ರಷ್ಟಾಚಾರ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಕಾಮಗಾರಿ ಮೊತ್ತದ 40% ಲಂಚ ಕೊಡಬೇಕು ಅನ್ನೋ ಸುದ್ದಿ. ಪ್ರಧಾನಿಗೆ ದೂರು ಕೊಟ್ಟಿದ್ದಾರೆ ಗುತ್ತಿಗೆದಾರ. ಬ್ರೇಕಿಂಗ್ ನ್ಯೂಸ್. ಗುತ್ತಿಗೆದಾರರ ಸಂಘದವರು ಪ್ರಧಾನಮಂತ್ರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾಮಗಾರಿ ಮೊತ್ತದ 40% ಅಂದರೆ 40% ಲಂಚ ಕೊಡಬೇಕು ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಸಚಿವರಿಗೆ, ಸಂಸದರಿಗೆ ಕೊಡಬೇಕಂತೆ ಈ ಪರ್ಸೆಂಟೇಜ್ಗಳನ್ನು, ಸ್ಥಳೀಯ ಜನಪ್ರತಿನಿಧಿಗಳಿಗೂ ಕೊಡಬೇಕಂತೆ ಕಮಿಷನ್ಗಳನ್ನು, ಅಧಿಕಾರಿಗಳಿಗೂ ಕೂಡ ಕೊಡಲೇಬೇಕಂತೆ ಪರ್ಸೆಂಟೇಜ್. ಯಾವುದೇ ಕಾಮಗಾರಿ ಇರಲಿ 40% ಫಿಕ್ಸ್ ಅದು ಕೊಡಬೇಕು ಅಂತ. ಅಂದ್ರೆ ಅರ್ಥ, ಒಂದು ಕಾಮಗಾರಿ ಅದು ಚರಂಡಿ ಕೆಲಸ ಮಾಡಲಿ, ರೋಡ್ ಕೆಲಸ ಮಾಡಲಿ, ಡ್ರೈನೇಜ್ ಕೆಲಸ ಮಾಡಲಿ, ಎಂಥದೇ ಕೆಲಸ ಮಾಡಲಿ, 100 ರೂಪಾಯಿ ಇದ್ದರೆ 40 ರೂಪಾಯಿ ಅವ್ರು ಕೊಡಬೇಕು. ಇನ್ನು 60 ರೂಪಾಯಿಲಿ ಇವ್ರು ಮಾರ್ಜಿನ್ ಇಟ್ಕೊಂಡು ಇವ್ರು ಕೆಲಸ ಮಾಡಬೇಕು. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಯಾವ ತರಹದ ಕ್ವಾಲಿಟಿ ವರ್ಕ್ ಅಲ್ಲಿ ನಡೆಯುತ್ತೆ ಅಂತ ಯೋಚನೆ ಮಾಡಿ. 40% ಲಂಚ ಕೊಡಬೇಕಂತೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಗುತ್ತಿಗೆಗಳಿಗೆ ಲಂಚ ಕೊಡಬೇಕು. ಕಾಮಗಾರಿಗಳ ಮೊತ್ತದ 40% ಲಂಚದ ರೂಪದಲ್ಲೇ ಕೊಡಬೇಕಂತದನ್ನು ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳ ಜೇಬಿಗೆ ಈ ಲಂಚ ಕೊಡಬೇಕು. ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ದೂರು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಡೈರೆಕ್ಟ್ ಕಂಪ್ಲೇಂಟ್, ಆ ಕಂಪ್ಲೇಂಟ್ ಕಾಪಿ ತೋರಿಸ್ತಾ ಇದ್ದೀವಿ. BL ಸಂತೋಷ್ಗಳು ಕೂಡ ಪತ್ರ ಬರೆದಿದ್ದಾರೆ ಗುತ್ತಿಗೆದಾರ ಸಂಘದವರು. BJP ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಈ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗಳಿಗೆ, BJPಯ ಪ್ರಧಾನ ಕಾರ್ಯದರ್ಶಿಗಳಿಗೆ, ಇನ್ನಿತರರಿಗೆ. ಡೈರೆಕ್ಟ್ ಕಂಪ್ಲೇಂಟ್ ಕರ್ನಾಟಕದಲ್ಲಿ ಹಿಂಗೆ ನಡೀತಾ ಇದೆ. ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು, ಆ ಡಿಪಾರ್ಟ್ಮೆಂಟ್ಗಳನ್ನು ಕೆಲಸ ಮಾಡಬೇಕು ಅಂದರೆ ಭ್ರಷ್ಟಾಚಾರ. ಆ ಭ್ರಷ್ಟಾಚಾರದಲ್ಲಿ ನಾವು 40% ಕೊಡಬೇಕು ಅಂತ ಯಾವ್ಯಾವ ಇಲಾಖೆ ಅಂತ ಒಂದಷ್ಟು ಗ್ರಾಫಿಕ್ಸಲ್ಲಿ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಯಾವಾಗಲೂ ಅಷ್ಟೇ ಲೋಕೋಪಯೋಗಿ ಇಲಾಖೆ ಇದ್ದೇ ಇರುತ್ತೆ. ಪ್ರಮುಖವಾಗಿ ಎಲ್ಲ ಇಲಾಖೆ, ಅದ್ರಲ್ಲಿ ಲೋಕೋಪಯೋಗಿ ಇಲಾಖೆ, ಬಿಕಾಸ್ ಆ ಎಲ್ಲ ಕೆಲಸ ಮಾಡೋದು ಅವರೇ ತಾನೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ. ಸೊ ಹಾಗಾಗಿ ಇನ್ನು ಜಲಸಂಪನ್ಮೂಲ, ಸಣ್ಣ ನೀರಾವರಿ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜು, ನಗರಾಭಿವೃದ್ಧಿ, ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಏನು ಮಂಜೂರಾಗುತ್ತೆ ಅನುದಾನ, ಅದರಲ್ಲಿ 40% ಲಂಚ ಕೊಡಬೇಕು. ಅನುದಾನ ಮಂಜೂರಾತಿಯಿಂದ ಬಿಲ್ ಪಾವತಿವರೆಗೆ ಏನೇನು ಬಿಡುಗಡೆ ಆಗಲಿ, ಬಿಕಾಸ್ ಬೇರೆ ಬೇರೆ ಹಂತದಲ್ಲಿ ಬಿಡುಗಡೆ ಮಾಡ್ತಾರಲ್ಲ, ಬಿಡುಗಡೆ ಮಾಡಿದ್ರೆ 40% ನಂಗೆ ಕೊಡಬೇಕಪ್ಪ, ನಂಗೆ ಕೊಟ್ಟರೆ ನಿಂಗೆ ಕೊಡ್ತೀನಿ, ಏನೋ ಟೆಂಡರೋ ವಾಟ್ ಎವರ್ ಇಟ್ ಈಸ್, ಅದು ಒಂಥರ ಅಂಡರ್ಸ್ಟ್ಯಾಂಡಿಂಗ್. ಅದು ಯಾಕೆ ಅಂದರೆ 40% ಕಾಸು ಕೊಡ್ತಾರವರು, ದುಡ್ಡು ಕೊಡ್ತಾರವರು, ಬೇರೆ ಬೇರೆ ರೂಪದಲ್ಲಿ ತಗೋತಾರೆ. ಸೊ ಹಾಗಾಗಿ ಅದನ್ನು ಡೈರೆಕ್ಟಾಗಿ ಹಿಂಗೆ ನಡೀತಾ ಇದೆ. ಯಾರೋ ಹೇಳಿದರೆ, ಅವ್ರು ಹೇಳಿದ್ರು ಬಿಡ, ಅವ್ರಿಗೇನು ಗೊತ್ತಾ ಅಂದ್ಬಿಡ್ತಿದ್ರೇನೋ. ಆದರೆ ಪ್ರಧಾನಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿರೋದು ಯಾರಪ್ಪ ಅಂದರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಬರೆದಿರೋ ಪತ್ರ ಇದು. ಸೊ ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರ, ವಿವಿಧ ಇಲಾಖೆಯ ಆ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಇವರೆಲ್ಲ ಏನೇನು ಉತ್ತರ ಕೊಡ್ತಾರೆ ಅಂತ ಕಾಯಬೇಕು. ಬಿಕಾಸ್ ಸೀರಿಯಸ್ ಕಂಪ್ಲೇಂಟ್ ಇದು. ಇದುವರೆಗೆ ಅವ್ರು ಕಾಸು ತಗೋತಾರೆ ಬಿಡೋ ಅಂತೆಲ್ಲ ಮಾತಲ್ಲೇ ಹೇಳ್ಬಿಡ್ತಿದ್ರು. ಈಗ ಹಂಗಲ್ಲ, ರಿಟರ್ನ್ ಕಂಪ್ಲೇಂಟ್ ಬಲಭಾಗದ ತೋರಿಸ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ 18. ಆ ಕಂಪ್ಲೇಂಟಲ್ಲಿ ಇರೋದೇ ಎಡಭಾಗದ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಗುತ್ತಿಗೆದಾರರಿಂದ ಸುಲಿಗೆ ಮಾಡ್ತಿದ್ದಾರೆ. ಗುತ್ತಿಗೆದಾರ ಸದಸ್ಯರಾಗಿರುವ 52 ಅಸೋಸಿಯೇಷನ್ಗಳಿವೆ. ಇವೆಲ್ಲವೂ ರಾಜ್ಯ ಗುತ್ತಿಗೆದಾರರ ಸಂಘದ ಸದಸ್ಯತ್ವವನ್ನು ಹೊಂದಿದೆ. 1 ಲಕ್ಷಕ್ಕೂ ಅಧಿಕ ಗುತ್ತಿಗೆದಾರರಿದ್ದಾರೆ. ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರದ ಕುರಿತು ದನಿ ಎತ್ತಿದೆ ಸಂಘ. ಸ್ವಯಂ ಪ್ರೇರಿತ ತನಿಖೆಗೆ ದಯವಿಟ್ಟು ನೀವು ಇನಿಷಿಯೇಟ್ ಮಾಡಬೇಕು ಅಂತ ಪತ್ರ ಬರೆದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಜುಲೈ 7ನೇ ತಾರೀಕು ಪ್ರಧಾನಮಂತ್ರಿಗಳಿಗೆ ಕಚೇರಿಗೆ ಡಿ ಕೆಂಪಣ್ಣನವರು, ಗುತ್ತಿಗೆದಾರ ಸಂಘದ ಅಧ್ಯಕ್ಷರು, ಪತ್ರ ಬರೆದಿದ್ದಾರೆ. ಜುಲೈ 13ನೇ ತಾರೀಕು ಪ್ರಧಾನಮಂತ್ರಿ ಕಚೇರಿ ತಲುಪಿದೆ. ಆ ಇಲಾಖೆ ಹೆಸರು, ಏನೇನು ಸಮಾಚಾರ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಪಟೇಲ್ರೆ. ಇದುವರೆಗೆ ಇದೊಂಥರ ಮಾತಾಡ್ತಿದ್ರು, ಲಂಚ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ಅಂತ. ಕೆಲವೊಂದು ಸರಿ ಏನೋ ಸಿಕ್ಕಿ ಬಿದ್ದಿದ್ರು ಯಾರ್ಯಾರೋ ಅಧಿಕಾರಿಗಳು. ಈಗ ಹಂಗಲ್ಲ, ನೇರ ಇಲಾಖೆ ಜನಪ್ರತಿನಿಧಿಗಳು, ಅಧಿಕಾರಿಗಳ ಮೇಲೆ ಗುತ್ತಿಗೆದಾರ ಸಂಘದವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬೆಂಕಿ ಇಲ್ಲದೆ ಹೊಗೆ ಆಡಲ್ವಲ್ಲ ಪಟೇಲ್ರೆ, ಕರೆಕ್ಟ್ ಅಲ್ವಾ? ಹರೀಶ್ ನಾಗರಾಜ್, ಇದು
ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಮಸಿ ಮತ್ತು ಕಳಂಕ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಗುತ್ತಿಗೆದಾರರು ಮತ್ತು ಸರ್ಕಾರದ ಒಂದು ನಾಣ್ಯತೆ ಎರಡು ಮುಖ ಇದ್ದಂತೆ ಮತ್ತು ಅವರ ಒಂದು ಎಲ್ಲೊಂದು ಕಡೆ ಹೊಂದಾಣಿಕೆಯುತವಾಗಿ ಕೂಡ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಎಲ್ಲೊಂದು ಕಡೆ ಈ ಸರ್ಕಾರದಲ್ಲಿ ಕೇವಲ ಅಂದರೆ ಕಾಮಗಾರಿಗೂ ಮೊದಲೇ 40% ಹಣವನ್ನು ನಾವು ಲಂಚವಾಗಿ ಕೊಡಬೇಕಂತೇಳಿ ಆತಂಕವನ್ನು ವ್ಯಕ್ತಪಡಿಸಿರುವಂಥದ್ದು ಮತ್ತು ಇದರಿಂದ ಗುಣಮಟ್ಟದ ಕಾಮಗಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇದರಿಂದ ಗುತ್ತಿಗೆದಾರರಿಗೆ ಕಷ್ಟ ಆಗುತ್ತೆ ಅಂತೇಳಿ ಇದೇ ಮೊದಲ ಬಾರಿಗೆ ರಾಜ್ಯದ ಗುತ್ತಿಗೆದಾರರ ಸಂಘ ಜುಲೈ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಕಾಮಗಾರಿಯಲ್ಲಿ ನಡೀತಿರ್ತಕ್ಕಂಥ 40% ಭ್ರಷ್ಟಾಚಾರ ಸಂಬಂಧಪಟ್ಟಾಗೆ ಮನವಿ ಮತ್ತು ಇದನ್ನು ಸರಿ ಮಾಡಿ ಅಂತೇಳಿ ಪತ್ರವನ್ನು ಬರೆದಿರುವಂಥದ್ದು, ದೂರನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರಿಗೂ ಕೂಡ ಪತ್ರವನ್ನು ಬರೆದು ತಮ್ಮ ಅಳಲನ್ನು ತೋಡ್ಕೊಂಡಿರೋದು. ನಿನ್ನೆ ಅಷ್ಟೇ ರಾಜ್ಯದ ರಾಜ್ಯಪಾಲರು ಕೂಡ ದೂರನ್ನು ಕೊಟ್ಟಿರ್ತಕ್ಕಂಥ ಗುತ್ತಿಗೆದಾರರ ಸಂಘ ಕೂಡಲೇ ಈ ಭ್ರಷ್ಟಾಚಾರದ ಸಂಬಂಧಪಟ್ಟಕ್ಕೆ ಒಂದು ಮುಕ್ತಿ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿರೋದು. ಅಂದರೆ ಈ ಸರ್ಕಾರದಲ್ಲಿ MLA ಇಂದ ಹಿಡಿದು ಮತ್ತು ಮಂತ್ರಿಯಿಂದ ಹಿಡಿದು ಸಂಸದರಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು 40% ನಾವು ಲಂಚವನ್ನು ಕೊಡಬೇಕಾಗಿದೆ. ಸಂಸದರಿಗೂ ಕೂಡ 2% ಕೊಡಬೇಕಾಗಿದೆ, ಮಂತ್ರಿಗಳು ಕೂಡ 5% ಕೊಡಬೇಕಾಗಿದೆ, ಮತ್ತು ಅಧಿಕಾರಿಗಳಿಗೆ ಕೂಡ ಏನು ಲಂಚವನ್ನು ಕೊಡಬೇಕಾಗಿದೆ. ಎಲ್ಲವೂ ಮುಗೀತು ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಬಿಲ್ಲನ್ನು ಮಾಡಿಸ್ಕೊಳ್ಳಿಕ್ಕೆ 6% ಲಂಚವನ್ನು ಕೊಡಬೇಕಾಗಿದೆ. ಹಾಗಾಗಿ ನಮಗೆ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಗುಣಮಟ್ಟದ ಕಾಮಗಾರಿಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ಜೊತೆಗೆ ಇದರಿಂದ ನಮಗೂ ಕೂಡ ಏನು ಉಳಿತಿಲ್ಲ. ಈ ಒಂದು ಭ್ರಷ್ಟಾಚಾರವನ್ನು ತಡೀರಿ ಅಂತೇಳಿ ರಾಜ್ಯಪಾಲರಿಗೆ ಮತ್ತೆ ಮನವಿ ಮಾಡಿಕೊಂಡಿರುವಂಥದ್ದು. ಇದು ಎಲ್ಲೊಂದು ಕಡೆ ಇದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ಸಚಿವರುಗಳು ಕೂಡ ಉತ್ತರವನ್ನು ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದು ರಾಜ್ಯ ಗುತ್ತಿಗೆದಾರರ ಸಂಘ ಆರೋಪ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಇದು ಸಾಮಾನ್ಯರು ಯಾರಾದರೂ ಆರೋಪ ಮಾಡಿದರೆ ಇದನ್ನ ನಾವು ತೆಗೆದಾಕ್ಬೋದಿತ್ತು. ಆದರೆ ಇಲ್ಲಿ ಆರೋಪ ಮಾಡಿರುವಂಥವ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಮಗಾರಿಗಳನ್ನ ಕೆಲಸವನ್ನ ಮಾಡ್ತಕ್ಕಂಥ ಗುತ್ತಿಗೆದಾರರ ಸಂಘ, ಅದು ಬಹಿರಂಗವಾಗಿ ಆರೋಪವನ್ನು ಮಾಡ್ತಿರುವಂಥದ್ದು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯುವ ಮುಖಾಂತರ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ರಾಜ್ಯಪಾಲರು ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಹಾಗಾಗಿ 40% ಎಲ್ಲೊಂದು ಕಡೆ ಕೊಡಲಾಗ್ದಲೇ ಅವರು ಪತ್ರಗುಟ್ಟು ಹೋಗಿರುವಂಥದ್ದು. ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿದೆ. ಈ 40% ಕಾಮಗಾರಿ ಆಗದಲ್ಲೇ ತೆಗೆದುಕೊಳ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಮತ್ತು ಜನಪ್ರತಿನಿಧಿಗಳು ಮತ್ತು ಸಚಿವರು ಹಾಗೂ ಅಧಿಕಾರಿಗಳ ಬಣ್ಣ ಬಯಲಾಗಿರುವಂಥದ್ದು ಅಂತ ಹೇಳ್ಬೋದು. ಹರೀಶ್ ನಾಗರಾಜ್, ಬಹಳ ಸೀರಿಯಸ್ ಅಲಿಗೇಷನ್ ಪಟೇಲ್ರೆ. ಬಿಕಾಸ್ ನೀವು ಹೇಳಿದಾಗ ಇದೇ ಮೊದಲ ಬಾರಿಗೆ ಅಂತ ಅಂದ್ರೆ ಇದುವರೆಗೂ ಕೂಡ ಒಂದಷ್ಟು ತಡೆದಿದ್ದಾರೆ, ಕಷ್ಟಪಟ್ಟರು ಕೊಟ್ಟಿದ್ದಾರೆ ಅಂತ ಅರ್ಥೈಸ್ಕೊಳ್ಬಹುದಾ? ಇವಾಗ ಆಗಿಲ್ಲ ಅಂದ್ರೆ ಆ ಗುಣಮಟ್ಟದ ಕಾಮಗಾರಿಗಳನ್ನ ಕೊಡೋಕ್ಕಾಗ್ತಿಲ್ಲ, ಹಾಗಾಗಿ ಇವರೆಲ್ಲ ತಿರುಗಿ ಬಿದ್ದಿದ್ದಾರಾ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಕಿಕ್ ಬ್ಯಾಕ್ ಕೊಡಲಾಗದೆ, ಯಾಕಂದ್ರೆ ಅಸಹಾಯಕರಾಗಿ ಅವರು ಪತ್ರವನ್ನು ಬರೆದಿರುವಂಥದ್ದು. ಯಾಕಂತ ಹೇಳಿದ್ರೆ ದೇಶದ ಪ್ರಧಾನಮಂತ್ರಿಯವರಿಗೆ ಭ್ರಷ್ಟಾಚಾರ ನಿಲ್ಲಿಸಿ 40% ನಮಗೆ ಕಿಕ್ ಬ್ಯಾಕ್ ಕೊಡಲಿಕ್ಕೆ ಆಗ್ತಾ ಇಲ್ಲ, ಗುಣಮಟ್ಟದ ಕಾಮಗಾರಿಯನ್ನು ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇದರಿಂದ ನಮಗೆ ತೊಂದರೆ ಆಗ್ತಿದೆ, ಆರ್ಥಿಕವಾಗಿ ನಮಗೆ ಹೊಡೆತ ಬೀಳ್ತಾ ಇದೆ ಅಂತೇಳಿ ಮನವಿ ಮಾಡ್ಕೊಂಡಿರುವಂಥದ್ದು ಮತ್ತು ಇದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಮನವಿ ಮಾಡಿರುವಂಥದ್ದು. ಜೊತೆಗೆ ರಾಜ್ಯಪಾಲರು ಕೂಡ ದೂರ ನೀಡಿರುವಂಥದ್ದು. ಹಾಗಾಗಿ ಇದೊಂಥರ ಗುರುತರವಾದ ಆರೋಪ ಕೂಡ ಹೌದು. ಎಲ್ಲೊಂದು ಕಡೆ ಸರ್ಕಾರಕ್ಕೂ ಕೂಡ ಇದು ಎಲ್ಲೊಂದು ಕಡೆ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಯಾಕಂದರೆ ನೀವು 100 ರೂಪಾಯಿನ ಒಂದು ಕಾಮಗಾರಿ ಕೆಲಸ ಕೊಟ್ಟರೆ 40 ರೂಪಾಯಿ ಲಂಚಕ್ಕೆ ಹೋದರೆ ಒಬ್ಬ ಗುತ್ತಿಗೆದಾರ 60 ರೂಪಾಯಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ? ಯಾಕಂತ ಹೇಳಿದ್ರೆ ಒಂದು ವೇಳೆ ಕೆಲಸವನ್ನು ಮಾಡಿದ್ರು ಕೂಡ ಬಿಲ್ ಆದ ಸಂದರ್ಭದಲ್ಲೂ ಕೂಡ 6% ಅಧಿಕಾರಿಗಳು ಕೂಡ ಲಂಚವನ್ನು ಕೊಡಬೇಕಿಲ್ಲ ಅಂದರೆ ಬಿಲ್ ಮಾಡ್ಕೊಡಲ್ಲ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಪ್ರಮುಖವಾಗಿ KRIDL ಬಗ್ಗೆ ಆರೋಪವನ್ನು ಮಾಡಿದ್ದಾರೆ. KRIDL ಡಿಪಾರ್ಟ್ಮೆಂಟಲ್ಲಿ ಬಹಳಷ್ಟು ಲಂಚ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಆ ಡಿಪಾರ್ಟ್ಮೆಂಟಲ್ಲಿ ಕೂಡ ಬಹಳಷ್ಟು ನಾವು ಅಧಿಕಾರಿಗಳಿಗೆ ಲಂಚವನ್ನು ಕೊಡಬೇಕಂತೇಳಿ ಆರೋಪವನ್ನು ಮಾಡಿರುವಂಥದ್ದು ಪ್ರಮುಖವಾಗಿ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಕಾಮಗಾರಿ ಮತ್ತು ಯೋಜನೆಗಳು ಅತಿ ದೊಡ್ಡ ಮೊತ್ತದ ಅಮೌಂಟ್ ಅಂತ ಹೇಳಿದ್ರೆ ಅದು ಲೋಕೋಪಯೋಗಿ ಇಲಾಖೆ, ನೀರಾವರಿ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಆರೋಗ್ಯ ಇಲಾಖೆ, ಇಂಥ ಪ್ರಮುಖ ಇಲಾಖೆಗಳಲ್ಲೇ 40% ಕಿಕ್ ಬ್ಯಾಕ್ ಕೂಡ ನಡೀತಿದೆ ಅನ್ನೋ ಒಂದು ಆರೋಪವನ್ನು ಮಾಡಿರುವಂಥದ್ದು. ಜೊತೆಗೆ ಕೆಲವು ಹಿರಿಯ ಸಚಿವರು ಕಾಮಗಾರಿ ಅನುಮೋದನೆಗೆ ಮೊದಲೇ ಅವರಿಗೆ ನಾವು ಹಣವನ್ನು ತಲುಪಿಸಬೇಕಾಗಿದೆ ಮತ್ತು ಡಿಮ್ಯಾಂಡನ್ನು ಮಾಡ್ತಾರೆ. ಒಂದು ವೇಳೆ ನಾವು ಹಣವನ್ನು ತಲುಪಿಸಲಿಲ್ಲ ಅಂತ ಹೇಳಿದ್ರೆ, ಕಿಕ್ ಬ್ಯಾಕ್ ಅನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಕೆಲಸ ಮಾಡಿದ ಹಣ ರಿಲೀಸ್ ಆಗಲ್ಲ ಮತ್ತು ನಮಗೆ ಅನುಮೋದನೆ ಸಿಗಲ್ಲ ಎಂಬ ಆರೋಪವನ್ನು ಮಾಡಿರುವಂಥದ್ದು. ಇದು ಸಾಮಾನ್ಯರು ಆರೋಪ ಮಾಡಿಲ್ಲ, ರಾಜ್ಯ ಗುತ್ತಿಗೆದಾರರ ಸಂಘ ಆರೋಪ ಮಾಡಿದ್ರಿಂದ ಇದು ಎಲ್ಲ ಒಂದು ಕಡೆ ಗುರುತರವಾದ ಆರೋಪ ಅಂತಲೇ ಹೇಳ್ಬೋದು. 40% ಕಿಕ್ ಬ್ಯಾಕ್ ಅನ್ನು ಕೊಡಬೇಕಂತೇಳಿ ಅವರು ಆರೋಪ ಮಾಡಿದ್ರು ಅಂತ ಹೇಳಿದ್ರೆ ಲಂಚ ಕೊಡುವಂಥ ಗುತ್ತಿಗೆದಾರರು ಕೂಡ ಎಷ್ಟು ನೋವಿದೆ ಮತ್ತು ಅವರು ಕಾಮಗಾರಿ ಗುಣಮಟ್ಟವನ್ನು ಎಷ್ಟರ ಮಟ್ಟಿಗೆ ಅವರು ಕೊಡಬಹುದು ಅನ್ನೋದಕ್ಕೆ ಇದು ಸ್ಪಷ್ಟವಾದ ಸಾಕ್ಷಿ ಅಂತ ಹೇಳ್ಬೋದು. ಹರೀಶ್ ನಾಗರಾಜ್, ಸತ್ಯ. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದಕ್ಕೀಗ ಸರ್ಕಾರದ ಉತ್ತರ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಪತ್ರದ ಸಾರಾಂಶ ಒಂದಷ್ಟು ಅವಾಗಿಂದ ನಿಮಗೆ ತೋರಿಸ್ತಾ ಇದ್ದೀವಿ. ಜುಲೈ ತಿಂಗಳಲ್ಲಿ ಬರೆದಿರುವಂತಹ ಪತ್ರ ಯಾವ್ಯಾವ ಇಲಾಖೆಯಲ್ಲಿ ಅದನ್ನು ಮೆನ್ಷನ್ ಆಗಿದೆ. ಲೋಕೋಪಯೋಗಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಲೋಕೋಪಯೋಗಿ ಅಫ್ಕೋರ್ಸ್ ಬಿಗ್ ಟೈಮ್ ಅದು ಲೋಕೋಪಯೋಗಿ ಇಲಾಖೆ, ಆರೋಗ್ಯ ಇಲಾಖೆ ಕೂಡ ಇದೆ. ಈ ಎಲ್ಲ ಇಲಾಖೆಗಳಲ್ಲಿ ಈ ತರಹದ ಲಂಚ ತಾಂಡವ ಆಡ್ತಾ ಇದೆ. ಕಮಿಷನ್ ಕೊಡಬೇಕು 40% ಅನ್ನೋದು ಈ ಪತ್ರದ ಸಾರಾಂಶ.
ಪ್ರಧಾನಿಯ ನಂತರ ರಾಜ್ಯಪಾಲರಿಗೂ ಕೂಡ ದೂರು ಕೊಟ್ಟಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನು ಕೊಡಲಾಗಿದೆ. ಅಲ್ಲೂ ಕೂಡ ಮೆನ್ಷನ್ ಆಗಿದೆ, ಶೇಕಡ 40% ಲಂಚ ಪಡಿತಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಪ್ರಧಾನಮಂತ್ರಿಗಳಿಗೂ ಕಂಪ್ಲೇಂಟು, ರಾಜ್ಯಪಾಲರಿಗೂ ಕೂಡ ಕಂಪ್ಲೇಂಟು. ಗುತ್ತಿಗೆದಾರರ ಸಂಘದಿಂದ ರಾಜ್ಯಪಾಲರಿಗೂ ಕೂಡ ದೂರು ಬಂದಿದೆ. ನಿನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು ಗುತ್ತಿಗೆದಾರರು, ಆ ಸಂಘದವರು. ಕಮಿಷನ್ ಸಮಸ್ಯೆ ಬಗೆಹರಿಸಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ್ರು, ಇಲಾಖೆಗಳನ್ನ ಮೆನ್ಷನ್ ಮಾಡಿದ್ರು. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ 40% ಲಂಚ ಕೊಡಬೇಕು, ನಾವು ಕಮಿಷನ್ ಕೊಡಬೇಕು ಅಂತೆಲ್ಲ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ. ಇದು ದಯವಿಟ್ಟು ಸರಿಪಡಿಸಿ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ನಿನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವ್ರಿಗೂ ಕೂಡ ಸೇಮ್ ಕಂಪ್ಲೇಂಟ್ ರಾಜ್ಯಪಾಲರಿಗೂ ಕೊಟ್ಟು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ, ಬಗೆಹರಿಸಿ ಅಂತ ಕೇಳ್ಕೊಂಡಿದ್ದಾರೆ. 3 कृषि कानूनों को वापस लेने का, रिपील करने का निर्णय लिया। 3 ಕೃಷಿ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದೆ. ಹೋರಾಟ ಕೈ ಬಿಡಿ ಅಂತ ನರೇಂದ್ರ ಮೋದಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ರೈತರು ಮನೆಗೆ ವಾಪಸ್ ಹೋಗಿ ಅಂತ ಕೂಡ ಮನವಿ ಮಾಡಿಕೊಂಡ್ರು. ಕೃಷಿ ಕಾಯ್ದೆಗಳಿಗೆ ಭಾರಿ ವಿರೋಧ ವ್ಯಕ್ತ ಆಗಿತ್ತು. ಸತತ 12-15 ತಿಂಗಳಿಂದ ಹೋರಾಟ ಮಾಡ್ತಿದ್ರು. 1 ವರ್ಷದಿಂದ ಪ್ರತಿಭಟನೆ ಇದೀಗ ನಿಲ್ಲಿಸಬೇಕು, ಇವತ್ತು ಗುರುಪೂರ್ಣಿಮೆ ದಿವಸ ದಯವಿಟ್ಟು ಮನೆಗೆ ಹೋಗಿ ಅಂತ ಮನವಿ ಮಾಡ್ಕೋತಾ ಇದ್ರು. ಸಿಂಗು ಗಡಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದವರು ಅದಾದ ನಂತರ ಪ್ರಧಾನಮಂತ್ರಿಗಳ ಈ ಹಿಂಪಡೆಯುವಿಕೆಯ ಘೋಷಣೆ ಬೆನ್ನಲ್ಲೇ ಸಿಹಿ ತಿಂತಾ ಇದ್ರು, ಸಂಭ್ರಮ ಪಡ್ತಾ ಇದ್ರು. ಅವರ ಹೇಳಿಕೆಯನ್ನ, ಅವರ ನಿಲುವನ್ನ ಸ್ವಾಗತ ಮಾಡಿದ್ರು. मैं आपको, पूरे देश को ये बताने आया हूं कि हमने 3 कृषि कानूनों को वापस लेने का, रिपील करने का निर्णय लिया है। इस महीने के अंत में शुरू होने जा रहे संसद सत्र में, इसी महीने में हम 3 कृषि कानूनों को रिपील करने की संवैधानिक प्रक्रिया को पूरा कर देंगे। साथियों, मैं आज अपने सभी आंदोलनरत किसान साथियों से आग्रह कर रहा हूं, आज गुरु पर्व का पवित्र दिन है। अब आप अपने अपने घर लौटे, अपने खेत में लौटे, अपने परिवार के बीच लौटे। आइए एक नई शुरुआत करते हैं, नए सिरे से आगे बढ़ते हैं। साथियों, आज ही सरकार ने कृषि क्षेत्र से जुड़ा एक और अहम फैसला लिया है। ಇದು ಅತ್ಯಂತ ಸಂತಸದ ವಿಚಾರ, ಸರ್ಕಾರದ ನಿರ್ಧಾರ. ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. मुझे खुशी इस बात की है कि ये सरकार समझ गई है कि इस देश में किसान से बड़ा कोई नहीं है। इस देश में अगर एक सरकार किसान को कुचलने की कोशिश करती है और किसान खड़ा हो जाता है तो उस सरकार को अंत में झुकना ही पड़ेगा। ये सरकार समझ गई है। इस बात पर मुझे खुशी है और मैं कहना चाहती हूँ कि जो किसान शहीद हुए इस पूरे आंदोलन में, कई किसानों के परिवारों से मैं पिछले पूरे साल में मिल रही हूँ, मैं मिली हूँ, मैं उनका दुख समझती हूँ और हम सबको सबसे पहले उन्हें श्रद्धांजलि देनी चाहिए। अगर सरकार सचमुच सीरियस है तो उनके लिए जो कार्रवाई होनी चाहिए, ख़ासतौर से जो लखीमपुर खेरी में हुआ, उस पर जो कार्रवाई सही ढंग से होनी चाहिए वो करनी चाहिए। मंत्री का बर्खास्त ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ದೇಶದಾದ್ಯಂತ ಅಭಿಯಾನ ನಡೀತಾ ಇದೆ. ಅದಕ್ಕೋಸ್ಕರ
ಒಂದು ವಾಟ್ಸಪ್ ಸಹಾಯವಾಣಿ ಕೊರೋನಾ ಸಂಬಂಧಪಟ್ಟಾಗೆ ಮಾಹಿತಿ ಪಡ್ಕೊಳ್ಬಹುದು. 7977773753 79 77 77 37 53ಕ್ಕೆ ವಾಟ್ಸಪ್ ಮಾಡಿ ಮಾಹಿತಿ ಪಡ್ಕೊಳ್ಳಿ. ನಮ್ಮ ವೆಬ್ಸೈಟ್ ಕೂಡ ಇದೆ www.moneycontrol.com/ಸಂಜೀವಿನಿಗೆ ಲಾಗ್ ಆನ್ ಆಗಿ. ನ್ಯೂಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಆಗ್ತಿದೆಯಾ ಅನ್ನೋ ಪ್ರಶ್ನೆ ರೈಸ್ ಆಗ್ತಾ ಇದೆ. ಅಭಿವೃದ್ಧಿ ಕೆಲಸಗಳಿಗೆ ಹಣ ನೀಡೋದಕ್ಕೆ ಹಿಂದೇಟಾಗ್ತಿದ್ದಾರಾ? ಸಿಎಂ ವಿರುದ್ಧವೇ ಕೇಳಿ ಬರ್ತಾ ಇದೆ ಗಂಭೀರ ಆರೋಪ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಸಿಟಿನಲ್ಲಿ ಅಭಿವೃದ್ಧಿ ಆಗಿಲ್ಲ, ರಸ್ತೆಗಳು ಸರಿಯಾಗಿ ರಿಪೇರಿ ಆಗ್ತಾ ಇಲ್ಲ, ಗುಂಡಿ ಬಿದ್ದಿದೆ. ನ್ಯೂಸ್ 18ನಲ್ಲಿ ಒಂದು ದೊಡ್ಡ ಕ್ಯಾಂಪೇನ್ ಕೂಡ ಮಾಡ್ತಾನೂ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಹೋದ್ರು, ಬೆಂಗಳೂರು ಸಿಟಿಗೆ ದುಡ್ಡು ಕೊಡ್ತೀನಿ ನಾನು ಅಂತೆಲ್ಲ ಹೇಳ್ಬಿಟ್ರು. ಆದರೆ ಈಗ ಅವರ ವಿರುದ್ಧ ಬೆಂಗಳೂರು ಶಾಸಕರು ತಿರುಗಿ ಬಿದ್ದಿದ್ದಾರೆ. ಯಾಕೆಂದ್ರೆ ಗಂಭೀರ ಆರೋಪ ಮಾಡ್ತಿದ್ದಾರೆ, ಫೈಲ್ಗಳೇ ಮೂವ್ ಆಗ್ತಾ ಇಲ್ಲ, ಸಹಿ ಆಗ್ತಾ ಇಲ್ಲ ಅಂತ. ನಗರದ ಗುಂಡಿ ಬಿದ್ದ ರಸ್ತೆಗಳ ರಿಪೇರಿಗೆ ತಾಕೀತು ಮಾಡ್ತಾರೆ. ಬಿಬಿಎಂಪಿ ಟೆಂಡರ್ಗೆ ಕಳಿಸಿದ್ರೆ ಅನುಮೋದನೆ ಕೊಡ್ತಿಲ್ವಂತೆ. ಸಿಎಂ ವಿರುದ್ಧ ಮುಗಿಬಿದ್ದಿದ್ದಾರೆ ಬೆಂಗಳೂರಿನ ಶಾಸಕರು. ಅಭಿವೃದ್ಧಿ ಫೈಲ್ಗಳಿಗೆ ಸಿಎಂ ಸೈನ್ ಆಗ್ತಿಲ್ವಂತೆ. ಕೇವಲ ಒಂದೇ ಒಂದು ಕ್ಷೇತ್ರಕ್ಕೆ ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಸಚಿವ ಭೈರತಿ ಬಸವರಾಜ್ ಕ್ಷೇತ್ರಕ್ಕೆ ಒಂದು ಕೋಟಿ ಅನುದಾನ ಕೊಟ್ಟಿದ್ದಾರೆ. KR ಪುರಂ ಒಂದೇ ಕ್ಷೇತ್ರಕ್ಕೆ 640 ಕೋಟಿ ಹಣ ಬಿಡುಗಡೆ. ಸಿಎಂ ತಾರತಮ್ಯ ನೀತಿಗೆ ಬೆಂಗಳೂರು ಶಾಸಕರಿಗೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಹೊಂದಿದ್ದಾರೆ ಮುಖ್ಯಮಂತ್ರಿಗಳು, ಹೇಳ್ತಾರೆ ಆದರೆ ಕಾಸೆ ಕೊಡ್ತಿಲ್ಲ, ಹಣ ಕೊಡ್ತಿಲ್ಲ ಅಂತ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚಿದಾನಂದ ಪಟೇಲ್, ಪೊಲಿಟಿಕಲ್ ಬ್ಯೂರೋ ಚೀಫ್, ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಪಟೇಲ್ ರೇ. ಗುಡ್ ಆಫ್ಟರ್ನೂನ್ ಹರೀಶ್. ಅದೇನು ಭೈರತಿ ಅವ್ರ ಮೇಲೆ ಪ್ರೀತಿ ಅಷ್ಟೊಂದು? ಹರೀಶ್ ನಾಗರಾಜ್ ಈಗಾಗಲೇ ಗುತ್ತಿಗೆದಾರರು ಸರ್ಕಾರದ ಮೇಲೆ 40% ಕಿಕ್ ಬ್ಯಾಕ್ ಇದೆ ಅಂತೇಳಿ ಆರೋಪ ಮಾಡಿದ್ದಾರೆ. ಈ ಆರೋಪದ ಬೆನ್ನಲ್ಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಡೀ ಬೆಂಗಳೂರು ಅಭಿವೃದ್ಧಿ ಕೇವಲ ಒಂದು ಕ್ಷೇತ್ರಕ್ಕೆ 640 ಕೋಟಿ ಕೊಡುವ ಮುಖಾಂತರ ಮತ್ತಷ್ಟು ಅನುಮಾನಕ್ಕೆ ಮತ್ತು ಶಂಕೆಗೆ ಎಡೆ ಮಾಡಿಕೊಟ್ಟಿದೆ ಅಂತ ಅನ್ನೋದು ಮಾತು ಕೇಳಿ ಬರ್ತಿರುವಂತದ್ದು. ಯಾಕಂತಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ರಸ್ತೆ ಗುಡ್ಡಿಗಳನ್ನ ಮುಚ್ಚಬೇಕು, ಈ ಸಂಬಂಧಪಟ್ಟಾಗಿ ಬಿಬಿಎಂಪಿ ಟೆಂಡರ್ ಮಾಡಿದೆ. ಟೆಂಡರ್ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಅದಕ್ಕೆ ಅನುಮೋದನೆ ಕೊಟ್ಟಿಲ್ಲ ಅನ್ನೋದು ಗುತ್ತಿಗೆದಾರರ ಆರೋಪ ಮತ್ತು ಬಿಬಿಎಂಪಿಯ ಅಳಲು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಇತ್ತೀಚೆಗಷ್ಟೇ KR ಪುರಂ ಕ್ಷೇತ್ರಕ್ಕೆ, ಅಂದ್ರೆ ಅದು ಅವರ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಅವರ ಕ್ಷೇತ್ರಕ್ಕೆ 640 ಕೋಟಿ ರೂಪಾಯಿ ಭಾರಿ ಹಣವನ್ನು ಕೊಡುವ ಮುಖಾಂತರ ಉಳಿದ ಎಲ್ಲ ಕ್ಷೇತ್ರಗಳನ್ನ ರಸ್ತೆ ಗುಂಡಿ ವಿಚಾರವನ್ನು ನಿರ್ಲಕ್ಷ್ಯ ಮಾಡಿ 640 ಕೋಟಿ ರೂಪಾಯಿನ ಕೇವಲ KR ಪುರಂಗೆ ಮಾತ್ರ ಹೇಗೆ ಅನುಮೋದನೆ ಮಾಡಿದ್ರು? ಈ ಅನುಮೋದನೆ ಕಾರಣ ಏನೆಂಬ ಮಾತು ಕೂಡ ಅದು ಬಿಜೆಪಿ ಮತ್ತು ಕಾಂಗ್ರೆಸ್ ಎದುರು ಕೇಳಿ ಬರ್ತಿರುವಂತದ್ದು. ಸ್ವತಃ ಬಿಜೆಪಿ ಶಾಸಕರೇ ಈ ಒಂದು ಮುಖ್ಯಮಂತ್ರಿಗಳ ತಾರತಮ್ಯ ನೀತಿಗೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು ಮತ್ತು ಕಾಂಗ್ರೆಸ್ ಮತ್ತು JDS ಶಾಸಕರು ಕೂಡ ಮುಖ್ಯಮಂತ್ರಿ ಈ ಮಟ್ಟಕ್ಕೆ ರಾಜಕೀಯ ಮಾಡಬಾರದು, ಇಡೀ ಬೆಂಗಳೂರಿಗೆ ಅಭಿವೃದ್ಧಿ ಬಗ್ಗೆ ಪಣ ತೊಡೋ ಮುಖ್ಯಮಂತ್ರಿಯೊಬ್ಬರು ಕೇವಲ ಒಂದು ಕ್ಷೇತ್ರಕ್ಕೆ 640 ಕೋಟಿಯನ್ನ ಅನುಮೋದನೆ ಮಾಡುವ ಮುಖಾಂತರ ಎಲ್ಲ ಒಂದ್ ಕಡೆ ಇದಕ್ಕೆ ಕಾರಣ ಏನು? ಭೈರತಿ ಬಸವರಾಜ್ ಅವರ ಮೇಲೆ ಪ್ರೀತಿ ಏನು? ಅದು ಎಂತ ಪ್ರೀತಿ? ಆ ಪ್ರೀತಿಯ ಮೊತ್ತ ಎಷ್ಟು ಅಂತೇಳಿ ಪ್ರಶ್ನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಹರೀಶ್ ನಾಗರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅಭಿವೃದ್ಧಿ ಕೆಲಸಗಳಿಗೆ ಹಣ ನೀಡೋದಕ್ಕೆ ಹಿಂದೇಟಾಗ್ತಿದ್ದಾರಾ ಅನ್ನಿಸ್ತದೆ. ಬಿಕಾಸ್ ಬೆಂಗಳೂರು ಅಂದಾಗ ಬರೀ KR ಪುರಂ ಒಂದೇ ಅಲ್ವಲ್ಲ. ಆದರೆ ಈಗಿರೋ ಆರೋಪ ಏನಪ್ಪ ಅಂದರೆ ಅಲ್ಲಿಗೆ ಮಾತ್ರ 640 ಕೋಟಿ ಕೊಟ್ಟಿದ್ದೀರಾ, ಬೇರೆ ಕಡೆ ಎಲ್ಲ ಕೊಟ್ಟಿಲ್ಲ. BBMPಯಿಂದ ಫೈಲ್ ಕಳಿಸಿದ್ರೆ ಫೈಲ್ಗೆ ಸೈನ್ ಆಗ್ತಿರುವಂಥ ಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಹೇಗೆ ಮಾಡೋದು ಅಂತ ಬೇರೆಯವರೆಲ್ಲ ಈಗ ಬೇಜಾರು ಮಾಡ್ಕೊಂಡಿದ್ದಾರಂತೆ. ಭೈರತಿ ಅವ್ರ ಕ್ಷೇತ್ರಕ್ಕೆ ಮಾತ್ರ ಹಣ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು 640 ಕೋಟಿ. ಸಿಎಂ ಅಂದರೆ ಮುಖ್ಯಮಂತ್ರಿಗಳ ಈ ತಾರತಮ್ಯ ನೀತಿಗೆ ಬೆಂಗಳೂರಲ್ಲಿರುವಂಥ ಇನ್ನಿತರ ಶಾಸಕರಿದ್ದಾರಲ್ಲ ಅವರೆಲ್ಲರೂ ಈಗ ಅಸಮಾಧಾನ, ಬೇಜಾರು. ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ನ್ಯೂಸ್ 18 ಕನ್ನಡದ ವಿತ್ ಪ್ರೂಫ್, ದಾಖಲೆ ಸಮೇತ. ಹಿಮಾಚಲ ಪ್ರದೇಶ 100% ಕೋವಿಡ್ ಲಸಿಕೆ ಮೊದಲ ಡೋಸ್ ತೆಗೆದುಕೊಂಡ ಭಾರತದ ಮೊದಲ ರಾಜ್ಯ. ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಮಾಚಲವನ್ನು ಶ್ಲಾಘನೆ ಮಾಡಿದ್ದಾರೆ ಮತ್ತು ಹಿಮಾಚಲವನ್ನು ಕೊರೋನಾ ವಿರುದ್ಧದ ಯುದ್ಧದ ಚಾಂಪಿಯನ್ ಅಂತ ಕರೆದಿದ್ದಾರೆ. ಹೌದು, ಹಿಮಾಚಲ ದುರ್ಗಮ ಪರ್ವತಗಳಿಂದ ಕೂಡಿದಂತಹ ಒಂದು ಚಿಕ್ಕ ರಾಜ್ಯ. ಆದರೂ ಹಿಮಾಚಲ ಪ್ರದೇಶ ಈ ಯಶಸ್ಸನ್ನು ಹೇಗೆ ಸಾಧಿಸಿತು? ನ್ಯೂಸ್ 18 ಮತ್ತು ಫೆಡರಲ್ ಬ್ಯಾಂಕ್ ವ್ಯಾಕ್ಸಿನೇಷನ್ ಕುರಿತು ಒಂದು ಜಾಗೃತಿ ಅಭಿಯಾನ ಸಂಜೀವಿನಿ ಎ ಶಾರ್ಟ್ ಆಫ್ ಲೈಫ್, ಹಿಮಾಲಯದ ಈ ಯಶಸ್ಸಿಗೆ ಸಂಬಂಧಿಸಿದ ಕಥೆಯನ್ನು ನಿಮ್ಮಂದು ಇಡ್ತಾ ಇದ್ದೀವಿ, ಮಿಸ್ ಮಾಡದೆ ನೋಡಿ. सौ वर्ष की सबसे बड़ी महामारी के विरुद्ध लड़ाई में हिमाचल प्रदेश चैंपियन बनकर के सामने आया है।
ಕೋವಿಡ್ ವ್ಯಾಕ್ಸಿನೇಷನ್ ವಿಷಯಕ್ಕೆ ಬಂದರೆ ಹಿಮಾಚಲ ಪ್ರದೇಶವು ನಿಯಮಾನುಸಾರವಾಗಿಯೇ ಎಲ್ಲಾ ಕೆಲಸಗಳನ್ನು ಪೂರೈಸಿದೆ. ಅಷ್ಟಕ್ಕೂ ಈ ರಾಜ್ಯ ಯಾವ ರೀತಿ ಕೆಲಸ ನಿರ್ವಹಿಸಿತು? ಹಿಮಾಚಲ ಪ್ರದೇಶದಿಂದ ನಾವೆಲ್ಲ ಕಲಿಬೇಕಾದದ್ದು ಏನು? We had worked very hard in the tribal districts because of upcoming winters. We were planning that we have to finish the second dose over there. So the vaccine allocation at the state level was done towards this tribal district. The vaccine was shifted as per their estimated requirements, and population was vaccinated at the earliest. As overall, talking about the state for pace of vaccination, our monitoring part is very strict on our side, because from the top end, maybe it's the Honorable Chief Minister or the Health Minister, at the level of Chief Secretary, they are monitoring it on a weekly basis. The updates are going with them, and they are reviewing it with all the deputy commissioners. With this, we had a help from other departments also for the mobilization of the beneficiaries who are due for vaccination. Last question to you. So I know every state is different, but if you had to, give a few tips as to what should every state be doing, which is applicable there, what the best practices with Himachal has implemented, what would they be? First of all, I would say you should have a good mechanism of monitoring any program. Secondly, the support of the beneficiary, the service takers, I would say that really depends a lot on them. There should be transparency. There should be transparency. You should tell them everything, that whatever it is there, and people accept it. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.